ಇದು ಬೇರು ಬರದೇ ಇರೋದು, ಇದು ಬೇರು ಬಂದಿರೋದು. ಇದು ಮನೆ ಒಳಗಿಡಕ್ಕೆ. ಇದು ಎಣ್ಣೆ ಕ್ಯಾನ್ ವೇಸ್ಟ್ ಮಾಡಿದ್ರ. ಇದು ರೆಡ್ ಮಣ್ಣು. ಇದರಲ್ಲಿ ಒಂದು ಅಳತೆಗೆ ನಾವು ಇದನ್ನು ಎಣ್ಣೆ ಬಾಟ್ಲನ್ನ ಕಟ್ ಮಾಡ್ಕೊತಾ ಇದ್ದೀವಿ. ಅಂದರೆ ನಾವು ಮಾಮೂಲಿಯಾಗಿ ಕಟ್ ಮಾಡೋಕ್ಕೆ ಹೋದರೆ ಸೌಂಡ್ ಬರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಬಿಸಿ ಇಟ್ಬಿಟ್ರೆ ಒಂದು ನಿಮಿಷಕ್ಕೆ ಬೇಗ ಕಟ್ಟಾಗ್ಬಿಡುತ್ತೆ. ನಾವು ಯಾವ ಥರ ಇಟ್ಕೋತೀವೋ, ಎಷ್ಟು ದೊಡ್ಡದು ಮಾಡ್ಕೋತೀವೋ ಅದ್ರ ಮೇಲೆ ಈ ಥರ ಮಾಡ್ಕೊಬೋದು. ಎಣ್ಣೆ ಬಾಟ್ಲು ವೇಸ್ಟ್ ಆಗದಿರಂಗೆ ಸ್ವಲ್ಪ ಈ ಥರ ಓಲ್ ಮಾಡ್ಕೊಂಡ್ರೆ ಆಮೇಲೆ ನಾವು ಚಾಕ್ತಲೇ ಕಟ್ ಮಾಡ್ಕೋಬೋದು. ನಾವೀಗ ಹಾಕ್ತಾ ಇರೋದು ಎಲೆ ಗಿಡ. ಅಂದರೆ ಎಲೆ ಅಂದರೆ ಅದಕ್ಕೆ ಸಪ್ರೇಟ್ ಇಡಬೇಕು ಅಂತ, ನೀರು ಜಾಸ್ತಿ ಹಾಕ್ಬಾರ್ದು ಡೈಲಿ, ಆ ಥರ ಇರುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಅಷ್ಟೊಂದು ಹಾಕಿದ್ವಿ. ಅದು ಮನಿ ಪ್ಲ್ಯಾಂಟು ಎಲೆ ಗಿಡ ಜೊತೆಲಿ ಹಾಕ್ಬಿಟ್ಟು ಡೈಲಿ ಮನಿ ಪ್ಲ್ಯಾಂಟಿಗೆ ನೀರು ಹಾಕಿದ್ರೆ ಒಂಥರ ಎಲೆ ಜಾಸ್ತಿ ನೀರು ಕುಡಿಯೋ ಥರ ಆಗಿಬಿಡುತ್ತೆ, ಅದು ನೀಟಾಗಿ ಬರೋಲ್ಲ. ಅದಕ್ಕೋಸ್ಕರ ಇವಾಗ ಸಪ್ರೇಟಾಗಿ ಹಾಕೋಣ ಅಂತ ಮಾಡ್ತಾಯಿದ್ದೀವಿ. ನಾವು ಬೇರು ಬರೆಸಿ ಒಂದು ವಿಧಾನ ಅಂದರೆ, ನಾವು ನೀರಿಟ್ಟು ಒಂದು ವಿಧಾನ ಮಾಡೋಣ ಅಂತ ಈ ಥರ ಮಾಡ್ತಾಯಿದ್ದೀವಿ. ಇದು ಡಿಸೈನಾಗಿ ಮನೇಲಿ ಇಟ್ಕೊಳಂಗಿದ್ರೆ ಹಂಗೆ ಇಟ್ಕೊಬೋದು, ಇಲ್ಲಾಂದರೆ ಲಾಸ್ಟ್ ಮಣ್ಣಿಗೆ ಹಾಕ್ಕೋಬೇಕು ಅಂದರೆ ನಾವು ಹಾಕ್ಕೊಬೋದು. ಇದೊಂದು ವಿಧಾನ. ಇದು ಕಟ್ ಮಾಡ್ಕೊಂಡಿರೋದು. ನಮ್ಮ ಮೈಲು ಅಂತ ಏನು ಬಿಡಲ್ಲ, ಎಲ್ಲ ತಿಂತಾನೆ. ಮೈಲು ಇಲ್ಲೋಡ, ಮೈಲು ಅಂತ ನೋಡಿ, ಬ್ಯಾಡ್ಜು ಹಾಕಿದ್ದೀವಿ. ಮೈಲು ಅಂತ ಇದ್ರ ಹೆಸರು. ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ. ಈಗ ಇದಕ್ಕೆ ಮಣ್ಣು ತುಂಬ್ತಾ ಇದ್ದೀವಿ. ಮಣ್ಣು ಅಂದರೆ ನಾವು ಬೇರೆ ಗಿಡ ತೆಗೆದ್ವಲ್ಲ, ಅದು ಯಾವುದು ಮಣ್ಣು, 2 ಥರ ಇದೆ ಇದರಲ್ಲಿ. ಅದಕ್ಕೋಸ್ಕರ ಮಿಕ್ಸ್ ಮಾಡಿ ಹಾಕೋಣ ಅಂತ ಅದನ್ನು ಇದನ್ನು 2 ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀವಿ. ಆಮೇಲೆ ಸ್ವಲ್ಪ ಮನೆ ಕಸ ಎಲ್ಲ ಒಳಗೆ ಹಾಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಗೊಬ್ಬರ ಅದೇ ರೆಡಿ ಆಗುತ್ತೆ. ಇವ್ನು ಹಿಡ್ಕೊಂಡೇ ನಾವು ಕೆಲಸಗಳು ಮಾಡಬೇಕು. ಏನು ಮಾಡೋಕ್ಕೆ ಹೋದ್ರೂ ಹಿಂಸೆ ಕೊಡ್ತಾನೆ. ಮಾವಿನ ಹಣ್ಣು ಅಂದರೆ ಇವ್ನಿಗೆ ಇಷ್ಟ. ಮಾವಿನ ಹಣ್ಣು, ತೆಂಗಿನಕಾಯಿ ಪ್ರತಿಯೊಂದೂ ಇಷ್ಟಪಟ್ಟು ತಿನ್ನೋ ಮೈಲು ಇವನು, ನಮ್ಮ ಮೈಲು. ಬಿಡ ಬಿಟ್ಬಿಡು. ಅಯ್ಯೋ ಹೋಗಪ್ಪ, ಬಿಟ್ಬಿಡು. ಮಾವಿನ ಹಣ್ಣು ಅಂದರೆ ತುಂಬ ಪ್ರೀತಿ ಅವನಿಗೆ. ಏಯ್ ಇಡ್ಬಾ. ಒಂದು ಮಾವಿನ ಹಾಕಿದ್ರು ಆಟ ಆಡ್ಕೊಂಡು ತಿನ್ಕೋಗ್ತಾನೆ. ನನಗೆ ಆ ಬಾಟೆ ಅಂತೂ ಬಿಡೋದೇ ಇಲ್ಲ. ಚೆನ್ನಾಗಿ ನಿಮ್ಗೆ ಏನು ಬೇಕು ಹಂಗೆಲ್ಲ ಅರ್ಧ ಹಾಕಿದ್ರೆ ಸಾಕು. ಇನ್ನು ಅರ್ಧ ಮನೆ ಕಸನೇ ಹಾಕ್ಬಿಡ್ತೀವಿ ನಾವು. ಡೈಲಿದು ಬೆಳ್ಳುಳ್ಳಿ ಸಿಪ್ಪೆ, ಈರುಳ್ಳಿ ಪ್ರತಿಯೊಂದೂ ನೀವು ಯಾವ ಥರ ಮನೇಲಿ ಅನುಕೂಲ ಯಾವ್ಯಾವ್ದು ಬಳಸ್ತೀರೋ ಡೈಲಿ. ಸೊಪ್ಪಿಂದು ಬೇರುಗಳಿರ್ತಾವಲ್ಲ ಅದೆಲ್ಲ ಕಟ್ ಮಾಡಿ ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ ಗಿಡಗಳು. ನೋಡಿ ಫ್ರೆಂಡ್ಸ್, ಈ ಥರ ಹಾಕಿದ್ದೀವಿ. ಇದು ಹಾಕಿದ್ಮೇಲೆ ಇವಾಗ ಇದು ಬೇರು ಬಂದಿದೆಯಲ್ವಾ, ಇದು ಬೇರು ಬಂದಿರೋದು ಹೊಸದು ನಾವು ಕಿತ್ಕೊಂಡ್ಬಂದಿರೋದು. ಲೀಫ್ನ ಈ ಎಲೆನ ಇದರ ಕಟ್ ಮಾಡಿಬಿಡ್ಬೇಕು.
ಯಾಕಂದರೆ ಇದು ಒಣಗಿ ತಿರುಗಿ ಹೊಸಾಗಿ ಬರೋದಿತ್ತು. ಇಟ್ಬಿಟ್ಟು ಈ ಥರ ಇಟ್ಬಿಟ್ಟು ಹಿಂಗೆ ಈ ಥರ 2 ಸೈಡ್ ಮಾಡಿಬಿಟ್ರೆ 2 ಕಡೆ ಯಾವ ಕಡೆ ಚಿಗುರುತ್ತೋ ಆ ಕಡೆ ಫಸ್ಟ್ ಬರ್ತಾ ಇರುತ್ತೆ. ಸಣ್ಣ ಎಲೆ ಬಂದಾಗ ನಾವು ನೋಡ್ಕೋಬೇಕು, ಯಾವ ಕಡೆ ಎಲೆ ಚಿಗುರ್ತೈತೆ ಏನು ಅಂತ ನೋಡಿಕೊಂಡ್ರೆ ಅದೇ ಸಾಕು. ಇದು ಒಂದು 15 ಸಾವಿರ ಬೇಕು ಚಿಗುರೋಕ್ಕೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಇಟ್ಬಿಟ್ರೆ ಇದಕ್ಕೆ ಇನ್ನೇನು ಬೇಕಿಲ್ಲ. ಹೋಲ್ ಮಾಡಿಬಿಟ್ಟು ಒಂದು 4 ಹೋಲ್ ಮಾಡಿಬಿಟ್ರೆ ಮುಗಿತಿದ್ದು. ಈ ಥರ ಇಟ್ಕೊಂಡಿದ್ದೀವಿ. ಬೇರು ಬರದೇ ಇರೋದು, ನಾವು ಬಲ್ತಿರೋದನ್ನ ತಿನ್ಕೊಂಬಂದಿರೋದು. ಇದು ಬೇರು ಬಂದಿಲ್ಲ. ಇದನ್ನೇನು ಮಾಡಬೇಕು ಅಂದರೆ, ಇದು ನಿನಗೆ ತಂದಾಗೆ ಈ ಥರ ನಾವು ಹಾಕಿಕ್ಕಿದ್ವಿ ಒಣಗೋಗುತ್ತೆ ಅಂತ. ನಾನು ಇದನ್ನು 2 ಭಾಗ ಮಾಡ್ಕೊತಾ ಇದ್ದೀನಿ. ಈ ಥರ ಕಾಂಡಗಳು ಇದೆಯಲ್ವ, ನೋಡ್ಕೊಳ್ಳಿ, ಕಣ್ಣು ಥರ ಕಾಣುತ್ತಲ್ವ, ಇದು ಹಲ್ಲು ಅಂತಾರೆ. ಇದನ್ನು ನಾನು ಇಲ್ಲಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಇದಕ್ಕೆ ನಮ್ಗೆ ಎಷ್ಟು ಅಳತೆ ಬೇಕೋ ನೋಡ್ಕೊಬೇಕು. ನೀರೊಳಗೆ ಎಷ್ಟು ಸಿಗುತ್ತೋ ನಮಗೆ ಚಿಗುರು ಹೊಡೆದಿದೆಯೋ ಇಲ್ವೋ ಅಂತ ಬೇರೆ ನೋಡ್ಕೊಳ್ಳೋಕ್ಕೆ ಈ ಸ್ಟಿಕ್ಕರ್ ತೆಗಿತಾ ಇದ್ದೀವಿ ನಾವು. ಇವಾಗ ಇನ್ನೂ ಕಮ್ಮಿ ಮಾಡಿ ಕಟ್ ಮಾಡಬೇಕು. ಅಳತೆ ನೋಡಿಕೊಂಡು ಮಾಡ್ಕೊಳ್ಳಿ. ಈ ಥರ ಇಟ್ಕೊಂಡ್ರೆ ನಮಗೆ ಬೇರೆ ಬರುತ್ತೋ ಇಲ್ವೋ ಅಂತ ನಮ್ಗೆ ಗೊತ್ತಾಗುತ್ತೆ. ಇಷ್ಟಿದ್ರೆ ಸಾಕು ನಿಮಗೆ. ಇದೊಂದು ಅಳತೆ ಇಟ್ಕೊಳ್ಳೋಕ್ಕೆ ಅದು ಡಿಸೈನಾಗಿ ಕುತ್ಕೊಬೇಕು. ಅದಕ್ಕೋಸ್ಕರ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಇದು ತಗೊಂಡು ಇದು ಇಟ್ಕೊತೀನಿ. ಇದ್ರೊಳಗೆ ಹಾಕ್ತೀನಿ. ಇದು ಸೆಂಟ್ರು ಸಿಗುತ್ತೆ ನಮಗೆ. ಸೆಂಟ್ರು ಸಿಗ್ತದೆ, ಅದು ಆ ಕಡೆ ಈ ಕಡೆ ಆಡೋಲ್ಲ. ಚೆನ್ನಾಗಿ ನಾವು ಫ್ಯಾನ್ ಒಳಗಡೆ ಫ್ಯಾನ್ ಹಾಕಿದ್ರೂ ಏನಕ್ಕೆ ಆದ್ರೂ ಈ ಥರ ಹಿಂಗೆ ಇರುತ್ತೆ. ನೋಡಿ, ಈ ಥರ ಹಾಕ್ಕೊಂಡಿದ್ವಿ. ಇದ್ರೊಳಗಡೆ ಕ್ಯಾಪ್ ಹೋಲ್ ಮಾಡ್ಕೊಂಡು ಹಿಂಗೆ ಹಾಕಿದ್ದೀವಿ. ಇದು ಹಿಂಗೆ ಹಾಕ್ಬೇಕಾದ್ರೆ ಯಾವ ಸೈಜ್ ಒಳಗಡೆ ಹಾಕಬೇಕು, ನೀವು 2 ಕಣ್ಣು ಬೇಕು ಅಂದರೆ 2 ಕಣ್ಣು ಹಾಕ್ಬಿಟ್ಟು ಹಾಕ್ಬೋದು. ಇಲ್ಲ ಒಂದೇ ಕಣ್ಣು ಸಾಕು ಗೊತ್ತಿರೋದು ಅಂದರೆ ಈ ಥರ ಹಾಕಿ ಇಟ್ಕೊಂಡ್ರೆ ಇದು ತುಂಬ. ನಾವೀಗ ನೀರು ಹಾಕ್ಕೊತೀವಿ. ನೀರು ಫಸ್ಟ್ನೇ ನೀರು ಚೆಲ್ಲಿದ್ದೀವಿ. 2ನೇ ನೀರು ಈ ಥರ ಹಾಕ್ಬಿಟ್ಟು, ಇದು ಮಣ್ಣು ಸ್ವಲ್ಪ ಮಿಕ್ಸ್ ಆಗುತ್ತಲ್ಲ ನೀರು, ಅದನ್ನು ಹಿಂಗೆ ಹಾಕ್ಬಿಟ್ರೆ ಒಂದು 3 ದಿವಸ ಆದಮೇಲೆ ತಿರ್ಗಿ ಚೇಂಜ್ ಮಾಡ್ತಿರ್ತೀವಲ್ಲ, ಆವಾಗ ಹೊಸ ನೀರು ಹಾಕ್ಕೋತಾ ಇರ್ತೀವಿ. ನೋಡಿ, ಈ ಥರ ಹಾಕ್ಕೊಂಡಾಗ ನಮಗೆ ಇದು ಒಂಥರ ಮನೆ ಒಳಗೆ ಚೆನ್ನಾಗಿರುತ್ತೆ ನೋಡೋಕ್ಕೆ. ನೋಡಿ, ಈ ಥರ ನಾವು ಮಾಡಿದ್ದೀವಿ ಮನಿ ಪ್ಲ್ಯಾಂಟ್ನ. ಈ ಥರ ಒಂದು 10 ಗಿಡ ಮಾಡಿದ್ದೀವಿ. ಇದು ಹಾಗಾಗಿ ಚಿಗುರ್ತಾ ಇದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಒಂಥರ ಮನೇಲಿ ವಾಸ್ತವ ಏನೋ ಚೆನ್ನಾಗಿದೆಯೇನೋ ಅನ್ನೋ ಥರ ನಮಗೆ ಒಳ್ಳೆಯದು ಆಗ್ತಾ ಬರುತ್ತೇನೋ ಅಂತ ಅನ್ನಿಸ್ತೈತೆ. ನೀವು ನೋಡ್ಕೊಳ್ಳಿ. ನಾವು ಈ ಥರ ಬಾಟ್ಲುಗಳ್ನ ಜ್ಯೂಸ್ ಕುಡಿಯೋದು, ನಮ್ಮ ಮಗ ಜ್ಯೂಸ್ ಕುಡಿತಾನೆ ಯಾವಾಗೂ. ಅದಕ್ಕೋಸ್ಕರ ಈ ಥರ ತಗೊತಾನೆ. ಅದನ್ನು ನಾವು ವೇಸ್ಟ್ ಮಾಡಲ್ಲ. ಯಾರಿಗಾರ ಕೇಳಿದ್ರು ಈ ಥರ ಬಾಟ್ಲುಗಳು ಕೊಡ್ತೀವಿ. ಇಲ್ಲ ಅವ್ರಿಗೂ ಕುಡಿತಾರಲ್ವ, ಅದೆಲ್ಲ ಯೂಸ್ ಮಾಡಿ ಈ ಥರ ಮಾಡಿದ್ದೀವಿ. ಇವಾಗ ನೀವು ನೋಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಈ ಥರ ನೀವು ಮಾಡ್ಕೊಳ್ಳಿ. ಇದು ಎಲೆ ಗಿಡ ಈ ಥರ ಹಾಕಿದ್ದೀವಿ. ಇದನ್ನ ನಾವು ಈ ಥರ ಒಂದು 5-6 ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ತಿರುಗಿ ಕೇಳಿದವ್ರಿಗೆ ಯಾರಿಗಾರ ಕೊಟ್ಟರೆ ಒಳ್ಳೆ ಅವರು ಹಾಕ್ಕೊತಾರೆ ಮನೆ ಮುಂದೆ. ಎಲೆ ಗಿಡ ಜಲ್ದಿ ಸಿಕ್ಕೋಲ್ಲ. ಎಲ್ಲನೂ ತರಬೇಕು ಅಂದರೆ 100 ರೂಪಾಯಿ 150 ರೂಪಾಯಿ ಆಗುತ್ತೆ. ಅದಕ್ಕೋಸ್ಕರ ನಾವೇ ಇಟ್ಕೊಳ್ತೀವಿ. ಈಗ ಎಲೆ ಕಟ್ ಮಾಡ್ತಾಯಿದ್ದೀವಿ. ಎಲೆ ಯಾರಿಗಾರ ಕೊಟ್ಟರೆ ಹಾಕೊಳ್ಳೋರು ಹಾಕೋತ್ತೆ ಅಂತ. ಒಂದು ಎಲೆ ಬಂದು 10 ರೂಪಾಯಿ 3 ಎಲೆ ಕೊಡ್ತಾರೆ. ಇವಾಗ ಇದನ್ನು ನಾವೇನು ಮಾಡ್ತೀವಿ ಅಂದರೆ, ಇದನ್ನು ಫುಲ್ಲು ತೆಗೆದ್ಬಿಟ್ಟು ಏನೇ ತಂದಾಕಿದಲ್ವ ಆ ಥರ ಆಗ್ಬಿಡುತ್ತೆ. ಇದನ್ನು ಎಲ್ಲನೂ ಇದ್ರಲ್ಲಿ ಹಾಕ್ಬಿಡ್ತೀವಿ. ಇವಾಗ ಒಂದು 2 ದಿವಸ ಆದಮೇಲೆ ಯಾರು ಕೇಳಿದ್ರೆ ಕೊಡೋದು, ಇಲ್ಲಾಂದರೆ ನಾವೇ ಇಟ್ಕೊಂಡು ಈ ಥರ ಮಾಡಿ ಒಳಗಡೆ ಎಲ್ಲ ಇಡೋಣ ಅಂತ ಸ್ಲೋಗೆ. ಎಲ್ಲ ಕಟ್ ಮಾಡ್ತಾಯಿದ್ವಿ. ಈಗ ಇವಾಗ ಆಗೈತೆ ಫುಲ್ಲು. ಈ ಥರ ನಾವು ಇದಾದಮೇಲೆ ಎತ್ತಿಡ್ತಾಯಿದ್ದೀವಿ. ಎತ್ತಿಟ್ಟು ಒಂದು ವಾರ 15 ದಿವಸ ಆದಮೇಲೆ ನಿಮಗೆ ತೋರಿಸ್ತೀವಿ. ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀವಿ. ಇಷ್ಟ ಆದಲ್ಲಿ ನೀವು ಈ ಥರ ಮಾಡ್ಕೊಳ್ಳಿ. ಬೆಲ್ಲ ಇಟ್ಕೊಡ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ. ಸ್ವಲ್ಪ ಇವತ್ತು ಫಸ್ಟ್ ದಿವಸ ಅಲ್ವಾ, ಜಾಸ್ತಿ ನೀರು ಹಾಕ್ಬೇಕು. ಅದು ಸ್ವಲ್ಪ ಬೇರೆಲ್ಲ ಬೇರೆ ಬಿಡೋಷ್ಟರಲ್ಲಿ ಒಂದು ವಾರ 15 ದಿವಸ ಆಗುತ್ತೆ. ಅದು ಈ ಥರ ಪ್ಲಾಸ್ಟಿಕ್ ಡಬ್ಬಿ ಆಗೋದ್ರಿಂದ ಹಿಂಗೆ ಕಟ್ ಮಾಡ್ತಾ ಇದ್ಬಿಟ್ರೆ ಒಂದು 2-3 ತೊಟ್ಟು ಕೊಟ್ಟರೆ ಚೆನ್ನಾಗಿ ಬರುತ್ತೆ. ಇವಾಗ ಎಣ್ಣೆ ಡಬ್ಬನೂ ವೇಸ್ಟ್ ಆಗಲಿಲ್ಲ. ಒಂದು ಗಿಡನೂ ಮನೆ ಮುಂದೆ ಬೆಳ್ಕೋಬೋದು. ಕಸ
ಕಸನೂ ವೇಸ್ಟ್ ಆಗಲ್ಲ.